ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಶಿದ್ ಖಾನ್ ಸ್ಪಿನ್ ಮೋಡಿಗೆ ಮಕ್ಕಡೆ ಮಲಗಿದ ರಾಜಸ್ಥಾನ್ ರಾಯಲ್ಸ್. ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಹಿಂದಕ್ಕೆ 2ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟ ಜಿಟಿ. ಇನ್ನು ಸಿರಾಜ್ ಬೌಲಿಂಗ್ ನಲ್ಲಿ ಮೊದಲನೇ ಬಾಲ್ 6 ಹೊಡೆದ ವೈಭವ್ ಸೂರ್ಯವಂಶಿ, ಆದರೆ ಪಂದ್ಯ ಗೆಲ್ಲಿಸಿಕೊಳ್ಳಲು ಆಗಲಿಲ್ಲ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಹೇಳಿದ್ದೇಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ವೈಭವ್ ಸೂರ್ಯವಂಶಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇಲ್ಲಿ ನಾವು ಒಂದು ಗಮನಿಸಬೇಕಾದ ವಿಚಾರ ಏನಂತಂದ್ರೆ, ವೈಭವ್ ಸೂರ್ಯವಂಶಿ ಒಳ್ಳೆಯ ಆಟಗಾರ, ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಪ್ರಮುಖ ಮುಖ್ಯವಾದ ಆಟಗಾರ ಆಗುತ್ತಾನೆ ಮುಂದಿನ ದಿನಗಳಲ್ಲಿ. ಆದರೆ ಇಲ್ಲಿ ನಾವು ನೋಡಬೇಕಾದ ಒಂದು ವಿಚಾರ ಏನಂತಂದ್ರೆ, ವೈಭವ್ ಸೂರ್ಯವಂಶಿ ಔಟ್ ಆದಾಗ ಈ ರೀತಿ ಬೌಲರ್ ಗಳು ಅಗ್ರೆಷನ್ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಯ್ತಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು, ಕೈಲ್ ಜೇಮ್ಸನ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ವೈಭವ್ ಸೂರ್ಯವಂಶಿ ಔಟ್ ಆದಾಗ ಕೈಲ್ ಜೇಮ್ಸನ್ ಅವರು ಕೂಡ ತುಂಬಾನೇ ಅಗ್ರೆಷನ್ ತೋರಿಸಿದ್ರು ಮತ್ತು ಬಿಸಿಸಿಐ ಕೂಡ ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ಕೂಡ ತಗೊಂಡಿತ್ತು. ಆದ್ರೆ ಇದೀಗ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ರೀತಿ ಮಾಡಿದ್ದು ಸರಿನಾ ಅಂತಂದು ಫ್ಯಾನ್ಸ್ ಕೂಡ ಆಕ್ರೋಶ ಹೊರಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನೀವೇ ನೋಡಿರ್ಬೋದು, ವೈಭವ್ ಸೂರ್ಯವಂಶಿ ಅವರು ಇವತ್ತು 28 ರನ್ ಹೊಡೆದು ಔಟ್ ಆಗ್ತಾರೆ. ಆನಂತರ ಸಿರಾಜ್ ಅವರು ಬೇರೆನೆ ಅಗ್ರೆಷನ್ ಅಲ್ಲಿ ಆದ್ರೆ ಸೆಲೆಬ್ರೇಷನ್ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ಸೆಲೆಬ್ರೇಷನ್ ನೋಡಿ ಈ ರೀತಿ ಮಾಡೋದು ಸರಿನಾ ಮತ್ತು ಯಂಗ್ಸ್ಟರ್ ಗೆ ಈ ರೀತಿ ನೀವು ಅಗ್ರೆಷನ್ ಎಲ್ಲ ತೋರಿಸೋದು ಸರಿನಾ ಅಂತಂದು ಇದೀಗ IPL ಅಭಿಮಾನಿಗಳಾಗಿರ್ಬೋದು ಮತ್ತು ವೈಭವ್ ಸೂರ್ಯವಂಶಿ ಅವರ ಫ್ಯಾನ್ಸ್ ಆಗಿರ್ಬೋದು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಈ ರೀತಿ ಆದ್ರೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸಿರಾಜ್ ಅಂತ ದಿಗ್ಗಜ ಬೌಲರ್ ಬಂದ್ಬಿಟ್ಟು ಇದೀಗ ವೈಭವ್ ಸೂರ್ಯವಂಶಿ ಅವರನ್ನು ಈ ರೀತಿ ಹೀಯಾಳಿಸೋದು ಸರಿಯಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೌದು, ಆಟಗಾರ ಅಂತಂದ್ರೆ ಅದು 6-4 ಕಾಮನ್ ಆಟದಲ್ಲಿ ಹೊಡೆಯೋದು. ಆದ್ರೆ ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಈ ರೀತಿ ಸೆಲೆಬ್ರೇಷನ್ ಮಾಡೋದು ಸ್ವಲ್ಪ ಯಾರಿಗೂ ಕೂಡ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬೋದು. ಸಿರಾಜ್ ಅವರು ಸೆಲೆಬ್ರೇಷನ್ ಮಾಡಿರೋದು. ಅಷ್ಟಕ್ಕೂ ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ, ಶನಿವಾರ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದಂತ IPL 2026ರ 52ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ 77 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಇನ್ನು ಅಂಕಪಟ್ಟಿಯಲ್ಲೂ ಕೂಡ ಈ ಪಂದ್ಯ ಗೆದ್ದ ಬಳಿಕ 2ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡ ಅದ್ಭುತ ಪ್ರದರ್ಶನ ಕೊಟ್ಟಿತ್ತು. ನಾಯಕ ಶುಭ್ಮನ್ ಗಿಲ್ 84 ರನ್ ಆಡಿದ್ರೆ ಸಾಯಿ ಸುದರ್ಶನ್ 55 ರನ್ಗಳ ಅರ್ಧ ಶತಕದ ನೆರವಿನಿಂದ ಜಿಟಿ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 229 ರನ್ ಗಳಿಸಿತು. ಇನ್ನು 230 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದೆ ಅಂತಾನೆ ಹೇಳ್ಬಹುದು. ಇನ್ನು 152 ರನ್ಗಳಿಗೆ ಆಲ್ಔಟ್ ಕೂಡ ಆಯಿತು. ಇನ್ನು ಟೂರ್ನಿಯಲ್ಲಿ ಮೊದಲನೇ ಬಾರಿಗೆ ಟಾಪ್ 4ರಿಂದ ಹೊರ ಬಿದ್ದಿದೆ ರಾಜಸ್ಥಾನ್ ರಾಯಲ್ಸ್ ತಂಡ. ಹೌದು ಸ್ನೇಹಿತರೆ, ಆರಂಭದಿಂದಲೇ ವಿಕೆಟ್ ಪತನ. ಹೌದು ಸ್ನೇಹಿತರೆ, 230 ರನ್ಗಳ ಗುರಿ ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ತಂಡ ನಿರೀಕ್ಷಿತ ಆರಂಭ ಪಡೆಯುವಲ್ಲಿ ವಿಫಲ ಆಯಿತು. ಇನ್ನು ವಿಧ್ವಂಸಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರು 16 ಬಾಲ್ಗಳಲ್ಲಿ 3-4 3 ಸಿಕ್ಸರ್ಗಳ ಸಹಿತ 36 ರನ್ ಗಳಿಸಿ ಸಿರಾಜ್ ಬೌಲಿಂಗ್ ನಲ್ಲಿ ರಾಶಿದ್ ಖಾನ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ವೈಭವ್ ಸೂರ್ಯವಂಶಿ ವಿಕೆಟ್ ಬೆನ್ನಲ್ಲೇ ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಆದಂತ ಯಶಸ್ವಿ ಜೈಸ್ವಾಲ್ ಕೇವಲ 3 ರನ್ ಗಳಿಸಿ ರವಾಡಾ ಬೌಲಿಂಗ್ ನಲ್ಲಿ ನಿಶಾಂತ್ ಸಿಂಧುಗೆ ಕ್ಯಾಚ್ ನೀಡಿ ಔಟ್ ಆದರು. ಹೌದು ಸ್ನೇಹಿತರೆ, ಇನ್ನು 4ನೇ ಕ್ರಮಾಂಕದಲ್ಲಿ ಸಿಮ್ರನ್ ನೆಟ್ಮೇರ್ 7 ರನ್ ಗಳಿಸಿ ಔಟ್ ಆದರೆ ಇನ್ನು ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು ಅಂತಾನೆ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್. ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಒಟ್ಟಿನಲ್ಲಿ 152 ರನ್ಗಳಿಗೆ ಆಲ್ ಔಟ್ ಕೂಡ ಆಯಿತು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ರಾಜಸ್ಥಾನ್ ರಾಯಲ್ಸ್ ನ ಯಂಗ್ಸ್ಟರ್ ಓಪನರ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದರೆ ಹೇಳಿದ್ದಾರೆ. ಹೌದು, ನಾನು ಔಟ್ ಆದದ್ದು ತುಂಬಾನೇ ಬೇಜಾರಾದ್ರೆ ಆಯ್ತು. ಯಾಕೆಂದ್ರೆ ನಾನು ಜಿಟಿ ತಂಡದ ವಿರುದ್ಧ ಆಡ್ಬೇಕಂತ ಬಂದಿದ್ದೆ ಮತ್ತು ಈ ಪಂದ್ಯದಲ್ಲಿ ನಾನು ರನ್ ಗಳಿಸಬೇಕಂತ ಬಂದಿದ್ದೆ. ಯಾಕೆಂದ್ರೆ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧನೂ ಕೂಡ ನನ್ನ ಬ್ಯಾಟ್ ನಿಂದ ರನ್ ಆದ್ರೆ ಬಂದಿರಲಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾನು ರನ್ ಗಳಿಸಲಾದ್ರೆ ಬಂದಿದ್ದೆ. ಹೌದು, ಸಿರಾಜ್ ಅಣ್ಣ ಬೌಲಿಂಗ್ ನಲ್ಲಿ ನಾನು ಸಖತ್ತಾಗಿ ಆಡಿದ್ದೆ ಮತ್ತು ಆದ್ರೆ ಅವರ ಬೌಲಿಂಗ್ ನಲ್ಲಿ ಸ್ವಲ್ಪ ನಾನು ಎಡವಿದೆ ಅಂತ ಕಾಣಿಸುತ್ತೆ ನನಗೆ. ಆ ಕಾರಣದಿಂದಾಗಿ ಔಟ್ ಆದೆ ಅಂತಂದು ಸಿರಾಜ್ ಅಣ್ಣ ಅವರು ಒಳ್ಳೆಯ ಬೌಲಿಂಗ್ ಆದ್ರೆ ಮಾಡಿದ್ದಾರೆ ಅಂದು ಈ ರೀತಿ ಆದ್ರೆ ಹೇಳಿದ್ರು ವೈಭವ್ ಸೂರ್ಯವಂಶಿ ಅವರು. ಹೌದು ಸ್ನೇಹಿತರೆ, ಇನ್ನು ಅಗ್ರೆಷನ್ ಬಗ್ಗೆ ಆದ್ರೆ ಮಾತಾಡ್ತಾರೆ. ಸಿರಾಜ್ ಅವರ ಅಗ್ರೆಷನ್ ಬಗ್ಗೆ ಏನ್ ಅನಿಸುತ್ತೆ ನಿಮ್ಗೆ ಅಂತಂದ್ರೆ, ಆಟದಲ್ಲಿ ಇವೆಲ್ಲ ಕಾಮನ್ ಮತ್ತು ಈ ರೀತಿ ನಾನು ಯಾವತ್ತೂ ಥಿಂಕ್ ಮಾಡೋಕೆ ಹೋಗಲ್ಲ ಮತ್ತು ಸಿರಾಜ್ ಅಣ್ಣ ಒಳ್ಳೆಯ ಬೌಲರ್ ಮತ್ತು ನಮ್ಮ ಭಾರತಕ್ಕೂ ಕೂಡ ರೆಪ್ರೆಸೆಂಟ್ ಆದ್ರೆ ಮಾಡಿದ್ದಾರೆ. ಆ ಕಾರಣದಿಂದಾಗಿ ನಾನು ಸಿರಾಜ್ ಅಣ್ಣನ ಬೌಲಿಂಗ್ ನಲ್ಲಿ 6 ಹೊಡೆದದ್ದು ತುಂಬಾನೇ ಆದ್ರೆ ಖುಷಿ ಇದೆ ಮತ್ತು ಈ ಪಂದ್ಯದ ಬಗ್ಗೆ ನಾನು ಇನ್ನೇನು ಹೇಳಲು ಬಯಸುವುದಿಲ್ಲ. ಯಾಕೆಂದ್ರೆ ಈ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು ಟಾಪ್ 4 ಕ್ರಮಾಂಕದಿಂದನೂ ಕೂಡ ಇದೀಗ ನಾವು ಹೊರಗೆ ಆದ್ರೆ ಬಿದ್ದಿದ್ದೇವೆ. ಆ ಕಾರಣದಿಂದಾಗಿ ಮುಂದಿನ ಪಂದ್ಯದ ಬಗ್ಗೆ ನಾವು ಚಿಂತೆ ಮಾಡುತ್ತಿದ್ದೇವೆ ಎಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಹೇಳಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.